ಸ್ನೇಹಿತರೆ, ದಿಢೀರ್ ಇಳಿಕೆ ಆಗುತ್ತಾ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು? ವೀಕ್ಷಕರೇ, ಇವತ್ತಿನ ಈ ವಿಡಿಯೋವನ್ನು ತುಂಬಾ ಸ್ಪೆಷಲ್ ಆಗಲಿದೆ. ಯಾಕೆಂದ್ರೆ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡುವವರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಸ್ನೇಹಿತರೆ. ಒಂದು ಕಡೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ, ಇನ್ನೊಂದು ಕಡೆಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಭಾರಿ ಅಸ್ಥಿರತೆ. ಇದರ ಮಧ್ಯೆ ಚಿನ್ನದ ಬೆಲೆ ಕೂಡ ಏರಿಕೆ ಆಗುತ್ತೀಯಾ ಅಥವಾ ಭರ್ಜರಿ ಕುಸಿತವಾಗುತ್ತೀಯಾ ಅನ್ನೋದನ್ನು ಇವತ್ತು ಸಂಪೂರ್ಣ ಮಾಹಿತಿ ನೋಡೋಣ ಸ್ನೇಹಿತರೆ. ವೀಕ್ಷಕರೇ, ಮೊದಲು ಒಂದು ಪ್ರಶ್ನೆ, ನಿಮ್ಮ ಪ್ರಕಾರ 10 ಗ್ರಾಂ ಚಿನ್ನ ಸರಿಯಾಗಿ ಬೆಲೆ ಎಷ್ಟು ಇರಬೇಕು? ಬಡ ಜನರು ಖರೀದಿ ಮಾಡುವ ಮಟ್ಟಕ್ಕೆ ಬರಬೇಕು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ತಿಳಿಸಿ ಸ್ನೇಹಿತರೆ. ವೀಕ್ಷಕರೇ, ಕಳೆದ 20 ವರ್ಷಗಳ ಹಿಂದೆ 10 ಗ್ರಾಂ ಚಿನ್ನದ ಬೆಲೆ ಕೇವಲ 30 ರಿಂದ 40 ಸಾವಿರ ರೂಪಾಯಿ ನಡುವೆ ಇತ್ತು. ಆದರೆ ಇವತ್ತು ಪರಿಸ್ಥಿತಿ ಹೇಗಿದೆ ನೋಡಿ. 10 ಗ್ರಾಂ ಚಿನ್ನ ಬೆಲೆ 1,50,000 ರೂಪಾಯಿ ಗಡಿ ದಾಟಿದೆ ಸ್ನೇಹಿತರೆ. ಇನ್ನೊಂದು ಕಡೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಸಾಮಾನ್ಯ ಜನರಿಗೆ ಕೈಗೆ ಸಿಗದ ಮಟ್ಟಕ್ಕೆ ಹೋಗುತ್ತಿದೆ. 1 ಕೆಜಿ ಬೆಳ್ಳಿ ಬೆಲೆಯೂ ಕೂಡ 2,80,000 ರೂಪಾಯಿ ಗಡಿಯಲ್ಲಿದೆ. ಹೀಗಾಗಿ ಜನರು ಕೂಡ ಈಗ ಏನು ಮಾಡಬೇಕು? ಖರೀದಿ ಮಾಡಬೇಕಾ ಅಥವಾ ಒಂದು ವರ್ಷ ಲೇಟ್ ಮಾಡಬೇಕಾ ಸ್ನೇಹಿತರೆ? ವೀಕ್ಷಕರೇ, ಕೇಂದ್ರ ಸರ್ಕಾರ ಒಂದು ಮಹತ್ವದ ಸಂದೇಶ ಕೊಟ್ಟಿದೆ. ಚಿನ್ನ ಮತ್ತು ಬೆಳ್ಳಿ ಮೇಲೆ ಆಮದು ಸುಂಕವನ್ನು ಕೂಡ ಹೆಚ್ಚಿಸಲಾಗಿದೆ. ಅಂದ್ರೆ ಬೇರೆ ದೇಶಗಳಿಂದ ಭಾರತಕ್ಕೆ ಬಂಗಾರ ತರುವವರ ಹೆಚ್ಚು ತೆರಿಗೆ ವಿಧಿಸಲಾಗಿದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಭಾರತ ಹೆಚ್ಚು ಚಿನ್ನ ಆಮದು ಮಾಡಿದಷ್ಟು ನಮ್ಮ ದೇಶ ಡಾಲರ್ ವೆಚ್ಚ ಹೆಚ್ಚಾಗದೆ ರೂಪಾಯಿ ಮೌಲ್ಯ ಕುಸಿಯುತ್ತದೆ. ಇದರಿಂದ ಇಂಧನ ದರ ಕೂಡ, ಗ್ಯಾಸ್ ದರವು ಕೂಡ, ದಿನಸಿ ಸಾಮಾನುಗಳ ದರ ಕೂಡ ಏರಿಕೆ ಆಗಬಹುದು. ಅದಕ್ಕಾಗಿ ಸರ್ಕಾರ ಜನರಿಗೆ ಒಂದು ರೀತಿ ಸೂಚನೆ ಕೊಡ್ತಿದೆ. ಅಗತ್ಯವಿಲ್ಲದಿದ್ದರೆ ಸ್ವಲ್ಪ ಕಾಲ ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತ. ಹೀಗಾಗಿ ನಾವು MCX ಚಾರ್ಟ್ ಪ್ರಕಾರ ನೋಡೋಣ. ವೀಕ್ಷಕರೇ, ಬೆಳ್ಳಿ ಬೆಲೆ ಕಳೆದ ಕೆಲ ದಿನಗಳಲ್ಲಿ ಭಾರಿ ಏರಿಳಿತ ಕಂಡಿದೆ. ಇಲ್ಲಿ ಒಂದು ಮುಖ್ಯ ಸಪೋರ್ಟ್ ಲೆವೆಲ್ ಇದೆ. 2,65,000 ರೂಪಾಯಿ ಗಡಿ ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಆಗಿದೆ. ಒಂದು ವೇಳೆ ಇದು ಬ್ರೇಕ್ ಆದರೆ ಬೆಳ್ಳಿ ಬೆಲೆಯಲ್ಲಿ ಕೂಡ 2,50,000 ರೂಪಾಯಿ ಇಳಿಯಬಹುದು. ಆದರೆ ಇನ್ನೊಂದು ಕಡೆಗೆ 2,80,000 ರೂಪಾಯಿ ಗಡಿ ದಾಟಿದ ಮತ್ತೆ 3 ಲಕ್ಷ ರೂಪಾಯಿ ಅವರಿಗೆ ಹೋಗಬಹುದು ಸ್ನೇಹಿತರೆ. ಸಾಧ್ಯತೆ ಇದೆ. ಅಂದ್ರೆ ಈಗಿನ ಮಾರ್ಕೆಟ್ ತುಂಬಾ ಜೈಲ ಆಗಿದೆ. ವೀಕ್ಷಕರ, ಬೆಳ್ಳಿ ಬೆಲೆಯು ಕೂಡ ಏರಿಕೆ ಆಗುವ ಸಮಯದಲ್ಲಿ ಸಾಮಾನ್ಯವಾಗಿ ಚಿನ್ನ ಬೆಲೆಯು ಕೂಡ ಏರಿಕೆ ಆಗುತ್ತದೆ. ಅದರಿಂದ ಈ ಜಗತ್ತಿನ ಪರಿಸ್ಥಿತಿ ಬೇರೆ ರೀತಿಯಾಗಿ ಅಮೆರಿಕ, ಚೀನಾ ಮತ್ತು ರಷ್ಯಾ ಸೇರಿದಂತೆ ಹಲವಾರು ದೇಶಗಳ ದೊಡ್ಡ ಮಟ್ಟದಲ್ಲಿ ಚಿನ್ನ ಖರೀದಿ ಮಾಡುತ್ತಿದೆ. ಯಾಕೆಂದ್ರೆ ಡಾಲರ್ ಮೇಲೆ ನಂಬಿಕೆ ಕಡಿಮೆ ಆದಾಗ ಜನರು ಗೋಲ್ಡ್ ಕಡೆ ಹೋಗುತ್ತಾರೆ. ಅದೇ ಸಮಯದಲ್ಲಿ ಡಾಲರ್ ಬಲವಾಗಿದ್ರೆ ಚಿನ್ನ ಬೆಲೆ ಕೂಡ ಇಳಿಕೆ ಆಗುತ್ತೆ. ಇನ್ನೊಂದು ದೊಡ್ಡ ವಿಚಾರ ಏನಪ್ಪಾ ಅಂದ್ರೆ, ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ಯೋಗಕ್ಕೆ ಸ್ವಲ್ಪ ಕಡಿಮೆ ಆಗುತ್ತಿರುವ ಸೂಚನೆಗಳು ಬರುತ್ತಿದೆ. ಒಂದು ವೇಳೆ ಯುದ್ಧ ಭೀತಿ ಸಂಪೂರ್ಣ ಕಡಿಮೆ ಆದರೆ ಹೂಡಿಕೆದಾರರು ಕೂಡ ಮತ್ತೆ ಡಾಲರ್ ಕಡೆ ಹೋಗಬಹುದು. ಇವಾಗ ಚಿನ್ನ ಬೆಲೆ ಕೂಡ ಸ್ವಲ್ಪ ಇಳಿಕೆ ಆಗುತ್ತೆ ಸಾಧ್ಯತೆ ಇದೆ. ಆದರೆ ಯುದ್ಧ, ಆರ್ಥಿಕ ಸಂಕಷ್ಟ, ಬ್ಯಾಂಕ್ ಕ್ರೈಸಿಸ್ ಇಂಥ ಪರಿಸ್ಥಿತಿ ಬಂದರೆ ಜನರು ಮತ್ತೆ ಗೋಲ್ಡ್ ಕಡೆ ಹೋಗುತ್ತಾರೆ. ಇದರಿಂದ ಬೆಲೆ ಕೂಡ ಏರಬಹುದು. ಈಗ 18 ಕ್ಯಾರೆಟ್ ಚಿನ್ನ ಬೆಲೆ ಕೂಡ ಮಾತನಾಡೋಣ. ಇವತ್ತು 18 ಕ್ಯಾರೆಟ್ 10 ಗ್ರಾಂ ಚಿನ್ನ ಬೆಲೆ ಸುಮಾರು 1,37,000 ರೂಪಾಯಿ ಗಡಿಯಲ್ಲಿದೆ. ಆದರೆ ಇಲ್ಲಿ ಜನರು ಮಾಡುವ ದೊಡ್ಡ ತಪ್ಪೇನು ಗೊತ್ತಾ? ಅಲ್ಲಿ ಇರೋದು ಒಂದು ರೇಟ್ ಬೇರೆ, ಅವರು ತೋರಿಸುವುದು ಒಂದು ರೇಟ್ ಬೇರೆ, ಹಾಗಿದ್ರೆ ಮತ್ತೊಂದು ಬೆಲೆ ಹೇಳ್ತಾರೆ. ಯಾಕೆಂದ್ರೆ ಅದಕ್ಕೆ ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್, GST ಎಲ್ಲ ಸೇರಿಸುತ್ತಾರೆ. ಕೆಲ ಅಂಗಡಿಗಳಲ್ಲಿ 12% ಮೇಕಿಂಗ್ ಚಾರ್ಜಸ್ ತೆಗೆದುಕೊಳ್ಳುತ್ತದೆ. ಕೇವಲ 20 ರಿಂದ 40 ಕೂಡ ಪರ್ಸೆಂಟೇಜ್ ಕೂಡ ತೆಗೆದುಕೊಳ್ಳುತ್ತಾರೆ. ಅದರಿಂದ ನೀವು ತುಂಬಾ ಜಾಗೃತಿ ಖರೀದಿ ಮಾಡಬಹುದು ಸ್ನೇಹಿತರೆ. ವೀಕ್ಷಕರೇ, ಯಾವಾಗಲೂ BIS ಹಾಲ್ಮಾರ್ಕ್ ಇರುವಂತಹ ಆಭರಣವನ್ನೇ ಖರೀದಿ ಮಾಡಿ. 1916 ಹಾಲ್ ಮಾರ್ಕ್ ಅಂದ್ರೆ 22 ಕ್ಯಾರೆಟ್ ಶುದ್ಧತೆ. ಹಾಲ್ಮಾರ್ಕ್ ಇಲ್ಲದ ಬಂಗಾರಕ್ಕೆ ಯಾವುದೇ ಗ್ಯಾರಂಟಿ ಇರೋಲ್ಲ. ಇನ್ನೊಂದು ಮುಖ್ಯ ವಿಷಯ, ನೀವು 1,00,000 ರೂಪಾಯಿಗೆ ಆಭರಣ ಖರೀದಿ ಮಾಡಿ ನಾಳೆ ಮಾರಾಟ ಮಾಡಲು ಹೋದರೆ ನಿಮಗೆ ಪೂರ್ಣ ಹಣ ಸಿಗುವುದಿಲ್ಲ. ಯಾಕೆಂದ್ರೆ ಮೇಕಿಂಗ್ ಚಾರ್ಜಸ್ ನೇರವಾಗಿ ಕಡಿತ ಮಾಡುತ್ತಾರೆ, GST ಕೂಡ ಹಿಂದಿರುಗುವುದಿಲ್ಲ. ಅಂದ್ರೆ ನೀವು ಕೂಡ ಖರೀದಿ ಮಾಡಿದ ಕ್ಷಣದಿಂದಲೇ ನಷ್ಟ ಶುರುವಾಗುತ್ತೆ. ಅದಕ್ಕಾಗಿ ಹಲವರು ಕೂಡ ಈಗ ಫಿಸಿಕಲ್ ಗೋಲ್ಡ್ ಬರೋದಲ್ಲೂ ಗೋಲ್ಡ್ ETF ಕಡೆ ಹೋಗುತ್ತಿದ್ದಾರೆ. ಗೋಲ್ಡ್ ETF ಅಂದ್ರೆ ಏನು? SEBI ರಿಜಿಸ್ಟರ್ಡ್ ಎಕ್ಸ್ಚೇಂಜ್ ಟ್ರೇಡರ್ಸ್ ಫಂಡ್ ETF ಅಥವಾ ಸಂಪೂರ್ಣವಾಗಿ SEBI ರಿಜಿಸ್ಟ್ರೇಷನ್ ಎಕ್ಸ್ಚೇಂಜ್ ಟ್ರೇಡರ್ಸ್ ಫಂಡ್ ETF
ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಇರೋಲ್ಲ, ವೇಸ್ಟೇಜ್ ಇರೋಲ್ಲ, ಸುರಕ್ಷಿತವಾಗಿರುತ್ತದೆ. ಹೀಗಾಗಿ ಹೂಡಿಕೆ ಮಾಡುವವರು ಕೂಡ ಈ ETF ಬಗ್ಗೆ ಯೋಚನೆ ಮಾಡುತ್ತಿದ್ದಾರೆ. ಈಗ 24 ಕ್ಯಾರೆಟ್ ಚಿನ್ನ ಬೆಲೆಯಲ್ಲಿ ಕೂಡ ನೋಡಿದರೆ 10 ಗ್ರಾಮ್ಗೆ ಸುಮಾರು 1,59,000 ರೂಪಾಯಿ ಗಡಿಯಲ್ಲಿದೆ. ಚಾರ್ಟ್ ಪ್ರಕಾರ ನೋಡಿದರೆ ಇಲ್ಲಿ ಎರಡು ಸಾಧ್ಯತೆಗಳಿವೆ. ಒಂದು ವೇಳೆ ಬೆಲೆ ಮತ್ತೆ 1,60,000 ರೂಪಾಯಿ ಗಡಿ ದಾಟಿದರೆ 1,70,000 ವರೆಗೆ ಹೋಗುವ ಚಾನ್ಸ್ ಇದೆ. ಆದರೆ ಸಪೋರ್ಟ್ ಬ್ರೇಕ್ ಆದರೆ 1,45,000 ರೂಪಾಯಿ ಕಡೆಗೆ ಕೂಡ ಬರಬಹುದು. ಹೀಗಾಗಿ ಈಗ ಖರೀದಿ ಮಾಡುವವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ವೀಕ್ಷಕರೇ, ಮುಂದಿನ 2027 ಬಜೆಟ್ ತುಂಬಾ ಮುಖ್ಯವಾಗಲಿದೆ. ಒಂದು ವೇಳೆ ಕೇಂದ್ರ ಸರ್ಕಾರ ಮತ್ತೆ ಆಮದು ಸುಂಕ ಕಡಿಮೆ ಮಾಡಿದರೆ ಚಿನ್ನ ಬೆಲೆ 10,000 ರಿಂದ 15,000